ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. 24ನೇ ತಾರೀಕು ಬಹಳ ನಿರೀಕ್ಷಿತವಾದಂತಹ ಒಂದು ಸಮಾವೇಶ ಹಾಸನದಲ್ಲಿ ನಡೀತು. ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಚಾರನೆ. ಅಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು, ನಮ್ಮ ಹಾಸನ ಜಿಲ್ಲೆಯ JDSನ ವರಿಷ್ಠರಾದಂಥ ಎಚ್.ಡಿ. ರೇವಣ್ಣನವರು, ಹೀಗೆ ನಾನಾ ದಿಗ್ಗಜಗಳೇ ಸೇರಿದಂಥ ಒಂದು ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ ಏನಾಯಿತು, ಸಮಾವೇಶದ ಔಟ್ಪುಟ್ ಏನು ಫಲಿತಾಂಶ ಬಂತು ಸಮಾವೇಶದಿಂದ, ಇದ್ರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ಮುಂದೆ. ಸ್ನೇಹಿತರೆ, ದೇವೇಗೌಡರು ಮಾತಾಡೋದನ್ನ ನೀವು ಈಗಾಗಲೇ ಕೇಳಿಸ್ಕೊಂಡಿರ್ತೀರಿ. ಸಾಕಷ್ಟು ವೈರಲ್ ಆಗಿದೆ ದೇವೇಗೌಡರು ಮಾತಾಡಿದ್ದು. ನಾನು ಮನೆಯಲ್ಲಿದ್ದಂಗೆ ನಮ್ಮ ಮನೆಗೆ ಬಂದು, ಮನೆ ಒಳಗೆ ಬಂದು ನನ್ನ ಮಗ, ನನ್ನ ಪ್ರೀತಿಯ ಪುತ್ರ ರೇವಣ್ಣನನ್ನು ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಹೋದರು. ಹಾಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಲ್ಲ ಆ ಪೊಲೀಸ್ನವರು, ಅವರು SIT ತಂಡದವರು. ಆ SIT ತಂಡಕ್ಕೆ ಈ ರಾಜ್ಯ ಸರ್ಕಾರ ಬಹುಮಾನ ಘೋಷಣೆ ಮಾಡಿದೆ. ಇದರಿಂದ ನಮ್ಮ ಕುಟುಂಬದ ವಿರುದ್ಧ ದೊಡ್ಡ ಮಸಲತ್ತನ್ನೇ ನಡೆಸ್ತಾ ಇದೆ ಈ ಸರ್ಕಾರ, ಈ ವ್ಯವಸ್ಥೆ ಅಂತೇಳಿ ದೇವೇಗೌಡರು ಭಾಳ ಜೋರದನಿಯಲ್ಲಿ ಭಾಳ ಸಂಕಟದಿಂದ ಮಾತಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸ್ತಕ್ಕಂಥ ಒಂದು ಹೇಳಿಕೆ. ದೇವೇಗೌಡರು ಈ ರಾಷ್ಟ್ರವೇ ಕಂಡಂಥ ಭಾಳ ಅದ್ಭುತವಾದ ಒಬ್ಬ ಮುತ್ಸದಿ, ರಾಜಕಾರಣದ ಒಂದು ದೊಡ್ಡ ಪಾಠಶಾಲೆ. ದೇವೇಗೌಡರಿಂದ ಈ ರೀತಿಯ ಮಾತುಗಳನ್ನು ಯಾವ ರೀತಿ ನಾವು ತಗೋಬೇಕು ಅನ್ನೋದನ್ನು ಜನರೇ ಮಧ್ಯೆ ಮಾತಾಡ್ಕೊತಾ ಇದ್ದಾರೆ. ಯಾವ ರೀತಿ ತಗೊಬೋದು ಈ ರೀತಿ ಮಾತನ್ನ? ಒಂದಂಶ ಏನನ್ಸುತ್ತೆ ಅಂತಂದರೆ, ಬಹುಶಃ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ SIT ರಚನೆ ಆಗಿದ್ದೇನಕ್ಕೆ, ಪ್ರಜ್ವಲ್ ರೇವಣ್ಣನವರ ಆ ಕಾಮಕಾಂಡದ ದೊಡ್ಡ ಪರಮಾವಧಿ ಇತ್ತಲ್ಲ, ಆ ಕಾರಣಕ್ಕೋಸ್ಕರ SIT ರಚನೆ ಆಯಿತು. ಆ SIT ತುಂಬ ಶಕ್ತವಾಗಿ ಕೆಲಸ ಮಾಡ್ತು. ಆ ಕಾರಣಕ್ಕೋಸ್ಕರ ಸರ್ಕಾರ ಬಹುಮಾನ ಘೋಷಣೆ ಮಾಡಿದೆ. ಅವರು ಅದಕ್ಕೊಂದು ಹೋಲಿಕೆ ಕೂಡ ದೇವೇಗೌಡರಿಗೆ ಕೊಟ್ಟರು, ಅಥವಾ ಕುಮಾರಸ್ವಾಮಿ ಅವರು ಕೂಡ ಅದನ್ನು ಮೆನ್ಷನ್ ಮಾಡಿದ್ರು. ಏನಂತ, ವೀರಪ್ಪನ ಹಿಡಿಯೋದಕ್ಕೆ SIT ರಚನೆ ಮಾಡಿದಾರಲ್ಲ, ಆಗ ವೀರಪ್ಪನ ಹಿಡಿದ ನಂತರ SITಗೆ ಬಹುಮಾನ ಘೋಷಣೆ ಮಾಡಿದರು. SITಲಿ ಕೆಲಸ ಮಾಡಿದಂಥ ಅದಷ್ಟು ದಕ್ಷ ಅಧಿಕಾರಿಗಳಿಗೆ ಸರ್ಕಾರ ಘೋಷಣೆ ಮಾಡಿತ್ತು ಬಹುಮಾನನ. ಅದೇ ರೀತಿ ಇವಾಗ ಪ್ರಜ್ವಲ್ ರೇವಣ್ಣನ ಕೇಸಲ್ಲೂ ಕೂಡ SITಗೆ ಬಹುಮಾನ ಘೋಷಣೆ ಮಾಡಿದೆ ಅಂತ. ಯಾವುದನ್ನು ಹೋಲಿಕೆ ಕೊಡ್ತಾ ಇದ್ದಾರೆ? ಅದು ನಿಜ ಇರ್ಬೋದಾ? ಒಂದಕ್ಕೊಂದು ಇಂಟರ್ ಲಿಂಕ್ ಇರ್ತಕ್ಕಂಥ ಒಂದು ಸಮನಾಗಿ ಅವರೇ ತೂಕ ಆಗ್ತಾ ಇದ್ದಾರ, ಅದಕ್ಕೆ ಇದು ಸರಿಯಾಗಿದೆ ಅಂತ? ಯಾವ ರೀತಿಯ ಮಾತುಕತೆ ಇದು? ಇದರಲ್ಲಿ ಅನ್ಸೋದೇನು ಅಂತಂದರೆ, ಬಹುಶಃ ಪ್ರಜ್ವಲ್ ರೇವಣ್ಣನ ಕೇಸಿನ ಗಂಭೀರತೆ ದೇವೇಗೌಡರಿಗೆ ಅರ್ಥ ಆಗಿಲ್ಲ. ದೇವೇಗೌಡರಿಗೆ ಈ ಬಾರಿಯ ಸಂಸತ್ ಚುನಾವಣೆ ನಡೀತಲ್ಲ, ಸಂಸತ್ ಚುನಾವಣೆ ನಡೆಯೋ ಹೊತ್ತಿಗೆ ದೇವೇಗೌಡರ ಸುತ್ತ ಅವರ ಕುಟುಂಬಸ್ಥರು ಬಿಟ್ಟರೆ ಬೇರೆ ಇನ್ಯಾರು ಹೋಗೋಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ದೇವೇಗೌಡರಿಂದ ಈ ಮಾತುಗಳನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ದೇವೇಗೌಡರದು ಪುತ್ರ ವ್ಯಾಮೋಹ, ಕುಟುಂಬ ವ್ಯಾಮೋಹ ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಆದರೆ ಅದಕ್ಕೊಂದು ಮಿತಿ ಯಾವಾಗಲೂ ಕಾಣಿಸ್ತಾನೆ ಇತ್ತು. ಅದು ಕುಮಾರಸ್ವಾಮಿ ಅವ್ರ ಜೊತೆ ಇರ್ತಕ್ಕಂಥ ಜಂಜಾಟ ಇರ್ಬೋದು, ಕಿತ್ತಾಟ ಆಗಿರ್ಬೋದು, ಅವಾಗ BJP ಜೊತೆ ಕೋಆಲಿಷನ್ ಮಾಡ್ಕೊಂಡಾಗ ಅವರಿಗಿದ್ದಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರ್ಬೋದು, ನಡುವೆ ಈ ರೇವಣ್ಣನ ಬಗ್ಗೆ ಇರತಕ್ಕಂಥ ಸಣ್ಣ ಸಣ್ಣ ಕಿರಿಕಿರಿಗಳಾಗಿರ್ಬೋದು, ಇವೆಲ್ಲವನ್ನು ಒಗ್ಗೂಡಿಸ್ಕೊಂಡೇ ಒಟ್ಟಿಗೆ ಮನಸ್ಸಿಗೆ ತಗೊಂಡೇ ದೇವೇಗೌಡರು ತಮ್ಮ JDS ಪಕ್ಷವನ್ನು ಗಟ್ಟಿಯಾಗಿ ಇಟ್ಟಿದಂಥ ಒಬ್ಬ ರಾಜಕಾರಣಿ. ಆದರೆ ಅವರಿಗೆ ಇತ್ತೀಚೆಗೆ ತಮ್ಮ ಪಕ್ಷದ ಒಳಗಡೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ದೇವೇಗೌಡರಿಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ನಾವು ಕಂಡಂತಹ ಧೀಮಂತ ಮುತ್ಸದಿ ರಾಜಕಾರಣಿ ದೇವೇಗೌಡರು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಇದನ್ನು ಜನ ಮಾತಾಡ್ಕೊತಾ ಇದ್ದಾರೆ. ಇದು ಒಂದು ಭಾಳ ಗಂಭೀರವಾದ ಅಂಶ ಆಯಿತು. ಇನ್ನು ಎರಡನೇ ಅಂಶ, ಆ ಸಮಾವೇಶದಲ್ಲಿ ದೇವೇಗೌಡರು ಹೇಳದಂತೆ ಹತ್ತಿರ 2 ಲಕ್ಷ ಜನ ಸೇರಿದರು. ಆ 2 ಲಕ್ಷ ಜನ ಇಲ್ಲಿಯ ಸ್ಥಳೀಯರೇ, ಇಲ್ಲಿ ಹಾಸನದವರೇ, ಹೊರಗಡೆಯಿಂದ ಒಂದಷ್ಟು ಜನ ಅಭಿಮಾನಿಗಳು ಬಂದಿರ್ಬೋದು, ಅದೇನೋ ಓಕೆ. ಆದರೆ ಭಾಳ ಅಲ್ಲಿ 2 ವಿಷಯಗಳನ್ನು ಭಾಳ ಗಂಭೀರವಾಗಿ ಗಮನಿಸಬೇಕಾದದ್ದು ಜನ ಅಂತೂ ಗಮನಿಸಿದ್ದಾರೆ, ಮಾಧ್ಯಮದವರು ಕೂಡ ಗಮನಿಸಿದ್ದಾರೆ. ಇದು ಯಾವುದು? ಆ ಹತ್ತಿರ 2 ಲಕ್ಷ ಜನ ಸೇರಿರಲ್ಲ ಸಮಾವೇಶದಲ್ಲಿ ಮುಸ್ಲಿಂ ಸಮುದಾಯ ಆಬ್ಸೆಂಟ್ ಆಗಿತ್ತು. ಮುಸ್ಲಿಂ ಸಮುದಾಯದ ಬಹುತೇಕ ಮುಖಂಡರುಗಳು ಅಲ್ಲಿ ಇರಲಿಲ್ಲ. ನಡುವೆ ಅದನ್ನು ಗಮನಿಸಿದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು, ಎಲ್ಲಿ ಮುಸ್ಲಿಂ ನಾಯಕರುಗಳು ಅಂತೇಳಿ, ಎಲ್ಲಿ ಅಕ್ಬರಲ್ಲಿ ಅಂತ ಕೇಳಿದ್ದು ಕೂಡ ಗಮನ ಸೆಳೀತು. ಯಾಕೆ? ಸೊ ಆ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ಯಾವುದೇ ಸಮುದಾಯ ಆಗಿರಲಿ, ಅದು ಒಂದೇ ಪಕ್ಷಕ್ಕೆ ಜಾಸ್ತಿ ದಿವಸ ನಿಯತ್ತಾಗಿರೋಕ್ಕಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಇದರ ಅರ್ಥ ಏನು ಅಂದರೆ, ನಮಗೆ ಇನ್ನು ಸಾಂಪ್ರದಾಯಿಕವಾಗಿ ಬರ್ತಾ ಇದ್ದಂತಹ ಮುಸ್ಲಿಂ ಮತಗಳು JDS ಪಕ್ಷಕ್ಕೆ ಬರೋದು ಕಷ್ಟ ಇನ್ನು ಅಂತ ಅವರೇ ಒಪ್ಕೊಂಡಂಗೆ ಆಗೋಗಿದೆ. ಎರಡನೇದಾಗಿ, ಆ ಅಷ್ಟು ದೊಡ್ಡ ಸಮಾವೇಶದಲ್ಲಿ ಕನಿಷ್ಠ ಪಕ್ಷ 50% ಅಂದರೆ 50 ಭಾಗ ಆಗಲಿ, ಕನಿಷ್ಠ ಪಕ್ಷ ಒಂದು 30 ಅಷ್ಟು ಭಾಗದಷ್ಟು ಕೂಡ ಮಹಿಳೆಯರಿರಲಿಲ್ಲ. ಮಹಿಳೆಯರ ಕೊರತೆ ಕೂಡ ಕಾಡ್ತಾ ಇತ್ತು. ಹೇಳಿ ಕೇಳಿ JDSದು ತೆನೆ ಹೊತ್ತ ಮಹಿಳೆಯ ಚಿಹ್ನೆ. ಹಾಗಾಗಿ ಮಹಿಳೆಯರ ಪಾರ್ಟಿಸಿಪೇಷನ್ನು ಬಹಳ ಮುಖ್ಯ ಸಮಾವೇಶಗಳಲ್ಲಿ. ಆದರೆ ಮಹಿಳೆಯರ ಸಂಖ್ಯೆ ಕೂಡ ಕಡಿಮೆ ಇತ್ತು. ಇದನ್ನು 2 ರೀತಿ ನೋಡ್ಬೋದು. ಒಂದು, ಸಮಾವೇಶ ಅಂತಂದರೆ ಎಲ್ಲ ದುಡ್ಡು ಕೊಟ್ಟು ಕರ್ಸೋಂಥದ್ದು,
ಬಸ್ ಮಾಡ್ತಾರೆ, ಒಬ್ಬರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ, ಊಟ ಕೊಡ್ತಾರೆ, ಮತ್ತು ಇನ್ನೇನೋ ಆಮಿಷಗಳು ಕೊಡ್ತಾರೆ, ಆ ಕಾರಣಕ್ಕೋಸ್ಕರ ಜನ ಸೇರ್ತಾರೆ ಅಂತ. ಬಹುಶಃ ಆ ರೀತಿ ಏನಾರು ಆಗಿದರೆ ಬಹುಶಃ ಇವರು ಅಂದ್ಕೊಂಡಂಗೆ ಈ ರೀತಿಯ ಸಮೀಕರಣದ ಜನಗಳನ್ನು ಸೇರಿಸ್ತಿದ್ರೆ ಏನೋ ಪಾಸಿಟಿವ್ ಆಗಿ ನೋಡೋದಾದರೆ ಈ ರೀತಿಯ ಸಮಾವೇಶ ಜನ ಖುದ್ದಾಗಿಯೇ ಬಂದು ಸೇರಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಅವೆಲ್ಲವೂ ಹೊರತಾಗಿಯೂ ಕೂಡ ಆ ಸಮಾವೇಶದಲ್ಲಿ ಮುಸಲ್ಮಾನ್ ಬಾಂಧವರು ಮತ್ತು ಮಹಿಳೆಯರ ಸಂಖ್ಯೆ ಇತ್ತಲ್ಲ, ಅದು ಇಲ್ಲವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಇತ್ತು. ಇದನ್ನು ಈ ಸಮಾವೇಶದಲ್ಲಿ ಜನ ಗಮನಿಸಿದ್ದಾರೆ. ಯಾಕೆಂತಂದ್ರೆ ಇದು ಹೇಳಿ ಕೇಳಿ ಸಂಘಟನೆ ವಿಚಾರ, ಆ ಪಕ್ಷದ ಮುಖಾಂತರ JDS ಏನು ಹೇಳಕ್ಕೆ ಹೊರಟಿದೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇಡೀ ರಾಜ್ಯವೇ ನೋಡ್ತಾ ಇದ್ದಂಥದ್ದು. ಹಾಗಾಗಿ ಈ ವಿಷಯಗಳನ್ನು ಭಾಳ ಗಂಭೀರವಾಗಿ ತಗೊಬೇಕಾಗುತ್ತೆ. ಮೂರನೆಯದಾಗಿ ಕಡೆಯದಾಗಿ ಈ ಸಮಾವೇಶದ ಟೋಟಲ್ ಔಟ್ಪುಟ್ ಏನು, ಹಂಗಾದ್ರೆ ಏನೂ ಆಗಲೇ ಇಲ್ಲ, ಬರೀ ನೆಗೆಟಿವೇ ಆಗ್ತಾ ಇದೆಯಾ ಹಾಗಂತ ನೋಡೋದೇ ಖಂಡಿತವಾಗಿಯೂ ಇಲ್ಲ. JDS ಪಕ್ಷದ ಈ ಸಮಾವೇಶ ಬಹಳ ಮಹತ್ತರವಾದ ಒಂದು ತಿರುವಿಗೆ ಕಾರಣ ಆಗಿದೆ. ಅದು ಯಾವ ರೀತಿ? ಕೇವಲ 1 ವರ್ಷಗಳ ಹಿಂದೆ ಇದ್ದಂತಹ JDS ಪಕ್ಷದ ಕಾರ್ಯಕರ್ತರಿಗೆ ಇಲ್ಲದ ಹುಮ್ಮಸ್ಸು ಈ 24ರ ಸಮಾವೇಶದ ನಂತರ ಬಂದಿದೆ. ಅದಕ್ಕೆ ಕಾರಣ ಈ ಸಮಾವೇಶ. ಆ ಸಮಾವೇಶದಲ್ಲಿ ಸೇರ್ಕೊಂಡ ನಂತರ ಯಾವಾಗ ಪ್ರಜ್ವಲ್ ಕೇಸ್ ಬಂತೋ ಆ ನಂತರ ಬಹಳಷ್ಟು ಪ್ರಭಾವಶಾಲಿಯಾದಂತಹ ಕಾರ್ಯಕರ್ತರುಗಳು ಧೈರ್ಯವಾಗಿ ಮುನ್ನುಗ್ಗಿ JDS ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ಹಿಂಗಾಗಿದೆ. ಸಮಾವೇಶದ ನಂತರ ಆ ಸಮಾವೇಶದಲ್ಲಿ ಅವರೇ ಒಂದು ರೀತಿ ಬಿಡುಬೀಸಾಗಿ ಎಲ್ಲವನ್ನೂ ಕೂಡ ಓವರಾಲ್ ಆಗಿ ಓಪನ್ ಆಗಿಟ್ಟು, ಹೌದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ಅದು ಪ್ರಜ್ವಲ್ ವಿರುದ್ಧ ಆಗಿರ್ಬೋದು, ರೇವಣ್ಣನ ವಿರುದ್ಧ ಆಗಿರ್ಬೋದು, ಬೇರೆ ಇನ್ನೆಲ್ಲ ವಿರುದ್ಧ ಆಗಿರ್ಬೋದು, ಈ ಕಾರಣಕ್ಕೋಸ್ಕರ ನಮ್ಮ ಕುಟುಂಬವನ್ನು ತುಳಿತಾ ಇದ್ದಾರೆ, ನೀವು ನಮ್ಮ ಕೈ ಹಿಡೀರಿ, ನಮ್ಮ ಕುಟುಂಬ ಗೆದ್ದರೆ ನಮ್ಮ JDS ಗೆಲ್ಲುತ್ತೆ ಅನ್ನುವ ಸಂದೇಶ ಕೊಡೋದ್ರ ಮುಖಾಂತರ ನಾವಿನ್ನೂ ಯಾವ ಸ್ಥಿತಿಯಲ್ಲಿ ಪಕ್ಷವನ್ನು ಮುನ್ನಡೆಸ್ತೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಪಕ್ಷ ಮುಂದುವರಿಯೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಅದರ ಮುಖಾಂತರ ಕಾರ್ಯಕರ್ತರಿಗೆ ಇದ್ದಂತಹ ಕೆಲವು ಗೊಂದಲಗಳು ಪರಿಹಾರ ಆಗಿದ್ದಾವೆ. ಅದರ ಜೊತೆಗೆ ಭಾಳ ಗಂಭೀರವಾಗಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದರೆ, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ನಿಜಕ್ಕೂ ಕೂಡ ಅಚ್ಚರಿ ಹುಟ್ಟಿಸ್ತಕ್ಕಂಥ ಒಬ್ಬ ಮನುಷ್ಯ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಅವರಿಗೆ ಚುನಾವಣೆ ಅಭ್ಯರ್ಥಿ ಆಗೋಕ್ಕಿಂತ ಮುಂಚೆ ಒಂದು ಸಮಾವೇಶ ನಡೆಸಿದರು. ಆಗ ಭಾಳ ಕಿತ್ತಾಟ, ಇನ್ನೇನು ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಅವ್ರಿಗೆ ಸಿಗೋಕ್ಕೆ ಬಿಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ರೇವಣ್ಣನವರ ಕುಟುಂಬ ಇತ್ತಲ್ಲ, ಭವಾನಿ ರೇವಣ್ಣ ಆಗಿರ್ಬೋದು, ರೇವಣ್ಣನವರಾಗಿರ್ಬೋದು, ಇನ್ನು ಅವರ ಮಕ್ಕಳಾಗಿರ್ಬೋದು, ಇವರೆಲ್ಲರೂ ಕೂಡ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದರು. ಆವಾಗ ಸ್ವರೂಪ್ ಪ್ರಕಾಶ್ ಒಂದು ಸಮಾವೇಶ ನಡೆಸಿದ್ರು ಡಾಲರ್ಸ್ ಕಾಲೋನಿಯಲ್ಲಿ, ಹಾಸನದ ಹೊರವಲಯದಲ್ಲಿ. ಆವಾಗ ಸೇರಿಸಿದ ಜನಗಳನ್ನು ನೋಡಿ ಖುದ್ದು ಕುಮಾರಸ್ವಾಮಿನೇ ಅನಿವಾರ್ಯವಾಗಿ ಸ್ವರೂಪ್ ಪ್ರಕಾಶ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕಾದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಅದೇ ರೀತಿಯ ಒಂದು ಸಂಘಟನೆಯ ಚಾತುರ್ಯತೆಯನ್ನು ಮತ್ತೆ 24ನೇ ತಾರೀಕು ಈ ಸ್ವರೂಪ್ ಪ್ರಕಾಶ್ ತೋರಿಸಿದ್ದಾರೆ. ಏಕೆಂದರೆ 28ನೇ ಇಸ್ವಿಯಲ್ಲಿ ನಡೆತಕ್ಕಂಥ ವಿಧಾನಸಭಾ ಎಲೆಕ್ಷನ್ ಇದೆಯಲ್ಲ, ಆ ಎಲೆಕ್ಷನ್ನಲ್ಲಿ ಸ್ವರೂಪ್ ಪ್ರಕಾಶ್ ಅವರು ತುಂಬ ಗಂಭೀರವಾಗಿ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕೆ ಮುನ್ನುಡಿಯಾಗಿ ಈ ಸಮಾವೇಶವನ್ನು ಸ್ವರೂಪ್ ಪ್ರಕಾಶ್ ಅವರು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ವಿಧೇಯತೆ, ವಿನಯತೆ, ಸಜ್ಜನತೆ, ಅವರ ತಂದೆಯಿಂದ ಬಂದಂತಹ ಹಲವಾರು ಬವಳಿ ಇದೆಯಲ್ಲ, ಅದ್ರ ಜೊತೆಗೇ ಸಂಘಟನಾ ಚಾತುರ್ಯತೆಯಲ್ಲಿ ಅವರ ತಂದೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಈ ಸ್ವರೂಪ್ ಪ್ರಕಾಶ್. ಇದಿಷ್ಟು ವಿಷಯಗಳನ್ನು ಕೂಡ 24ರ JDS ಬೃಹತ್ ಸಮಾವೇಶದಲ್ಲಿ ಕಂಡು ಬಂದಂಥದ್ದು, ಮಾತಾಡಿದಂಥದ್ದು, ಹಾಗೆ JDS ಪಕ್ಷ ತನ್ನ ನಿಲುವು ಏನು ಅಂತ ತೋರಿಸ್ಕೊಟ್ಟಿದ್ದು. ಆದರೆ ಕೆಲವು ವಿಚಾರಗಳಲ್ಲಿ JDS ತಿದ್ಕೊಳ್ಳೇಬೇಕಾಗತ್ತೆ. ಈ ಕಡೆ ಕೂತ್ಕೊಂಡ್ರೆ ರೇವಣ್ಣ, ಆ ಕಡೆ ಕೂತ್ಕೊಂಡ್ರೆ ಕುಮಾರಸ್ವಾಮಿ, ದೇವೇಗೌಡರ ಅಕ್ಕಪಕ್ಕ ಕನಿಷ್ಠ ಪಕ್ಷ ಯಾರಾದರೂ ಬೇರೆಯವರನ್ನು ಕೂರಿಸ್ಕೊಂಡಿದ್ದಾರೆ, ಬೇರೆಯದೇ ಸಂದೇಶ ರವಾನೆ ಆಗ್ತಿತ್ತು. YSV ದತ್ತ ಇದ್ದರು, CM ಇಬ್ರಾಹಿಂ ಇದ್ದರು, ಸಾರಾ ಮಹೇಶ್ ಇದ್ದರು, ಇನ್ನು ಎಷ್ಟು ಜನ ರಾಜ್ಯದ ನಾನಾ ಕಡೆಯಿಂದ ನಾಯಕರುಗಳು ಬಂದಿದ್ದರು. ಅಕ್ಕಪಕ್ಕ ಈ ಕಡೆ ಕುಟುಂಬಸ್ಥರಲ್ಲದೆ ಬೇರೆಯವ್ರನ್ನ ಕೂರಿಸ್ಕೊಂಡು ದೇವೇಗೌಡರು ಏನಾದರೂ ಸಭೆ ನಡೆಸಿದ್ದೇ ಆಗಿದ್ರೆ, ಸಮಾವೇಶ ನಡೆಸಿದ್ದೇ ಆಗಿದ್ದರೆ ಅದರ ಸಂದೇಶ ಇನ್ನೂ ಬೃಹತ್ತಾಗಿ ಭಾಳ ವಿಶಾಲವಾಗಿ ದಾಟ್ತಾ ಇತ್ತು. ಆದರೆ ಅದು ಯಾಕೋ JDS ಕುಟುಂಬ ರಾಜಕಾರಣದಿಂದ ಹೊರತಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ತಾನೆ ಇದೆ. ಇದರಿಂದ ಆಚೆ ಕಡೆ ಬರೋದು ಅಥವಾ ಅಲ್ಲೇ ಉಳ್ಕೊಳ್ಳೋದು, ಅದರ ಲಾಭ ನಷ್ಟ ಎಲ್ಲ ಆ ಪಕ್ಷಕ್ಕೆ ಬಿಟ್ಟಂಥದ್ದು. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.